ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ದು CBSEದು ಚಾಪ್ಟರ್ ಪ್ಯಾಟರ್ನ್ಸ್. ಸೊ ಪ್ಯಾಟರ್ನ್ಸ್ ಅಂದ್ರೇನು? ರಿಪೀಟೆಡ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್, ಲೆಟರ್ಸ್, ಶೇಪ್ಸ್ ಆ್ಯಂಡ್ ಕಲರ್ಸ್ ಕ್ರಿಯೇಟ್ ಅ ಪ್ಯಾಟರ್ನ್. ಅಂದರೆ ರಿಪೀಟ್ ಆಗಿರಬೇಕು ಯಾವಾಗಲೂ ಅದು. ಇಲ್ಲಿ ನೋಡಿ, ಒಂದೇ ಥರ ಎಲ್ಲ ರಿಪೀಟ್ ಆಗಿದೆ, ಹೌದಾ? ಬಟ್ ಕಲರ್ ಚೇಂಜ್ ಇದೆ, ಹೌದಾ? ಫಸ್ಟು ಎಲ್ಲೋ ಇದೆ, ರೆಡ್ ಕಲರ್ದು ಒಂದು ಡಾಟ್ ಬಂದಿದೆ, ಆಮೇಲೆ ರೆಡ್ ಇದೆ, ಯೆಲ್ಲೋ ಕಲರ್ದು ಒಂದು ಡಾಟ್ ಬಂದಿದೆ, ಹೌದಾ? ಈ ಥರ ಫಸ್ಟ್ ಯೆಲ್ಲೋ ಆದಮೇಲೆ ರೆಡ್ ಇದೆ, ಆಮೇಲೆ ಮತ್ತೆ ಯೆಲ್ಲೋ ಆದಮೇಲೆ ರೆಡ್ ಇದೆ, ಯೆಲ್ಲೋ ಆದಮೇಲೆ ಮತ್ತೆ ಯಾವ ಕಲರ್ ಬರುತ್ತೆ? ರೆಡ್ ಬರುತ್ತೆ. ಸೊ ಇದಕ್ಕೆ ನಾವು ರೆಡ್ ಕಲರಿಂದ ಕಲರಿಂಗ್ ಮಾಡಬೇಕು. ರೆಡ್ ಕಲರ್ಗೆ ಅಪೋಸಿಟ್ ಕಲರ್ ಯಾವ್ದು ಕೊಟ್ಟಿದ್ದೀನಿ ನಾನು? ಯೆಲ್ಲೋ ಕಲರ್ ಕೊಟ್ಟಿದ್ದೀನಲ್ವಾ? ಸೊ ಯೆಲ್ಲೋ ಕಲರ್ದು ಡಾಟ್ನ ಯೆಲ್ಲೋ ಕಲರ್ ಆಗಿ ಮಾಡಬೇಕು. ನೆಕ್ಸ್ಟ್ ರೆಡ್ ಆದಮೇಲೆ ಯಾವ ಕಲರ್ ಇದೆ? ಯೆಲ್ಲೋ ಕಲರ್ ಇದೆ ನೋಡಿ, ಹೌದಾ? ಸೊ ಯೆಲ್ಲೋ ಕಲರ್ ಇದ್ದಾಗ ಯೆಲ್ಲೋ ಕಲರ್ನ ನಾವು ಕಲರಿಂಗಾಗಿ ಮಾಡಬೇಕು, ಹೌದಾ? ಯೆಲ್ಲೋ ಕಲರ್ಗೆ ಡಾಟ್ ಯಾವ್ದು ಕೊಟ್ಟಿದ್ದೀನಿ? ರೆಡ್ ಕೊಟ್ಟಿದ್ದೀನಿ, ರೆಡ್ ಕಲರ್ ಕೊಡಬೇಕು. ನೋಡಿ ಇವಾಗ ಕಂಪ್ಲೀಟ್ ಆಯಿತು ಎಲ್ಲೋ ಪ್ಯಾಟರ್ನು. ಯೆಲ್ಲೋ, ರೆಡ್, ಯೆಲ್ಲೋ, ರೆಡ್, ಯೆಲ್ಲೋ, ರೆಡ್, ಯೆಲ್ಲೋ. ಈ ಥರ ರಿಪೀಟ್ ಆಗಿರೋದಕ್ಕೆ, ಕಲರ್ ಆದರೂ ಆಗಲಿ, ಲೆಟರ್ಸು, ಶೇಪ್ಸು, ನಂಬರ್ಸು, ಈ ಥರ ರಿಪೀಟ್ ಆಗಿರೋದಕ್ಕೆ ಏನಂತ ಹೇಳ್ತೇವೆ? ಪ್ಯಾಟರ್ನ್ಸ್ ಅಂತ ಕರಿತೇವೆ ನಾವು. ನೆಕ್ಸ್ಟ್ ಫ್ಲವರ್ ಇದೆ ನೋಡಿ. ಫಸ್ಟ್ ಯಾವುದಿದೆ? ಗ್ರೀನ್ ಇದೆ, ಆಮೇಲೆ ಬ್ಲೂ ಇದೆ, ಮತ್ತು ಯಾವ್ದು ಬರುತ್ತೆ? ಗ್ರೀನೇ ಬರುತ್ತೆ. ಸೊ ಈ ಥರ ಗ್ರೀನ್ ಕಲರ್ದು ಏನಂದರೆ ಕಲರಿಂಗ್ ಮಾಡಬೇಕು ನಾವು. ನೀಟಾಗಿ ಈ ಥರ ಹಿಂಗೆ ಕಲರಿಂಗ್ ಮಾಡ್ಕೋಬೇಕು. ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ, ಟೈಮ್ ಆಗುತ್ತೆ ಅಂತ. ನೋಡಿ ಈ ಥರ ಹಿಂಗೆ ಗ್ರೀನು ಕಲರು ಪೆಟಲ್ಸಿಗೆ ಕೊಡಬೇಕು. ಆನಂತರ ಬ್ಲೂ ಕಲರು ಒಳಗಡೆ ಸರ್ಕಲ್ ಶೇಪ್ ಇದೆಯಲ್ಲ, ಅದಕ್ಕೆ ಬ್ಲೂ ಕಲರ್ ಕೊಡಬೇಕು. ನೋಡಿ ಫಸ್ಟು ಗ್ರೀನ್, ಬ್ಲೂ, ಗ್ರೀನ್, ನೆಕ್ಸ್ಟ್ ಯಾವ್ದು ಬರುತ್ತೆ? ಬ್ಲೂ ಬರುತ್ತೆ. ಬ್ಲೂ ಕಲರ್ ಕೊಡಬೇಕು ಪೆಟಲ್ಸಿಗೆಲ್ಲನೂ. ಈ ಥರ ಎಲ್ಲ ಪೆಟಲ್ಸ್ಗೂ ಬ್ಲೂ ಕಲರ್ನ ಕೊಡ್ತಾ ಹೋಗಬೇಕು. ಬ್ಲೂ ಕಲರಿಗೆ ಒಳಗಡೆ ಸರ್ಕಲ್ ಶೇಪ್ ಇದೆಯಲ್ಲ, ಅದಕ್ಕೆ ಯಾವ್ದು ಕೊಟ್ಟಿದ್ದೀನಿ? ಗ್ರೀನ್ ಕಲರ್ ಕೊಟ್ಟಿದ್ದೇನಲ್ವಾ? ಸೊ ಅದಕ್ಕೇನು ಮಾಡಬೇಕು? ಗ್ರೀನ್ ಕಲರ್ನ ಕೊಡಬೇಕು. ಸೊ ಇದು ಕಲರಿನ್ ಪ್ಯಾಟರ್ನ್ ಆಯಿತು. ನಾವು ಇಷ್ಟು ತನಕ ಕಲ್ತಿದ್ದು ಕಲರಿನ್ ಪ್ಯಾಟರ್ನ್ ಆಯಿತು. ನೆಕ್ಸ್ಟ್ ಪ್ಯಾಟರ್ನ್ಸ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ನಂಬರ್ಸ್ ಆ್ಯಂಡ್ ಲೆಟರ್ಸ್. ಕಲರ್ ಪ್ಯಾಟರ್ನ್ಸ್ ಅಷ್ಟೇ ಅಲ್ಲ, ಡೈಗ್ರಾಮ್ ಪ್ಯಾಟರ್ನ್ಸ್ ಅಷ್ಟೇ ಅಲ್ಲ, ಏನಂದರೆ ಆಲ್ಫಾಬೆಟ್ಟು ಮತ್ತು ಲೆಟರ್ಸ್ದು ಮಾಡ್ಬೋದು. ಯಾವ ಥರ ಮಾಡ್ಬೋದು ನೋಡಿಲಿ. 5, 10, 15, 20, 25. ಯಾವ ಟೇಬಲ್ಸ್ ಆಗ್ತಿದ್ದು? 5 ಟೇಬಲ್ಸ್ ಆಯಿತು. 5 1 ಜಾ 5, 5 2 ಜಾ 10, 5 3 ಜಾ 15, 5 4 ಜಾ 20, 5 5 ಜಾ 25, 5 6 ಜಾ 30, 5 7 ಜಾ 35, 5 8 ಜಾ 40. ನೆಕ್ಸ್ಟ್ ಕಂಟಿನ್ಯೂ ಆಯ್ತಲ್ಲ. ನೆಕ್ಸ್ಟ್ ಈ ಥರ ನೋಡಿ. ನೆಕ್ಸ್ಟು A10, B10, A10, B20, C30, D40, E50, ABCD ಇದೆ, E ಇದೆ. E ಆದಮೇಲೆ ಯಾವ್ದು ಬರುತ್ತೆ? ಎಫ್ ಆದಮೇಲೆ ಜಿ ಆದಮೇಲೆ H. ಆಮೇಲೆ ಕೆಳಗಡೆ ಏನು ಕೊಟ್ಟಿದ್ದಾರೆ? 10, 20, 30, 40, 50 ಇದೆ. 50 ಆದಮೇಲೆ ಯಾವ್ದು ಬರುತ್ತೆ? 60, ಹೌದಾ? 50 ಆದಮೇಲೆ 60, 60 ಆದಮೇಲೆ 70, 70 ಆದಮೇಲೆ 80, ಹೌದಾ? ಈ ಥರ ಆಲ್ಫಾಬೆಟ್ಸು ಮತ್ತು ಲೆಟರ್ಸಿಂದು ಮಾಡ್ತಾರೆ. ನೆಕ್ಸ್ಟು ಇಲ್ಲೇನಿದೆ ನೋಡಿ, CFILO ಇದೆ, ABC, ಹೌದಾ? ಸಿ ಆದಮೇಲೆ DE ಬಿಟ್ಟಿದ್ದಾರೆ. ಇ ಬಿಟ್ಟು ಏನು ತೊಗೊಂಡಿದ್ದಾರೆ? ಎಫ್ ತೊಗೊಂಡಿದ್ದಾರೆ. ಎಫ್ ಆದಮೇಲೆ GH, 2 ಲೆಟ್ರ್ ಬಿಟ್ಟು ಐ ತೊಗೊಂಡಿದ್ದಾರೆ. ಐ ಆದಮೇಲೆ ಎಲ್ ತೊಗೊಂಡಿದ್ದಾರೆ. ಐ ಮತ್ತು ಎಲ್ ನಡಕ್ಕೆ ಯಾವ ಲೆಟ್ರ್ ಬರುತ್ತೆ? ಐ ಆದಮೇಲೆ JK, ಹೌದಾ? ಇದನ್ನು ನಾನು ಬರೆದು ತೋರಿಸ್ಬಿಡ್ಲಾ? ಇವಾಗ ನೋಡಿ, CF ಇದೆಯಲ್ಲ, DE ಬರುತ್ತೆ. ಇದೆರಡು ಲೆಟರ್ಸ್ನ ಬಿಟ್ಟಿದ್ದಾರೆ, ಹೌದಾ? ಬಿಟ್ಟು ಎಫ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಎಫ್ ಆದಮೇಲೆ GH ಬರುತ್ತೆ. ಇದೆರಡು ಲೆಟರ್ಸ್ನ ಬಿಟ್ಟು ಐ ತೊಗೊಂಡಿದ್ದಾರೆ. ಐ ಆದಮೇಲೆ JK, ಇದೆರಡು ಲೆಟರ್ಸ್ನ ಬಿಟ್ಟು ಎಲ್ ತೊಗೊಂಡಿದ್ದಾರೆ. ಎಲ್ ಆದಮೇಲೆ MN, ಇದೆರಡು ಲೆಟರ್ಸ್ನ ಬಿಟ್ಟು O ತಗೊಂಡಿದ್ದಾರೆ. ನೆಕ್ಸ್ಟು O ಅಂದಮೇಲೆ ನಾವು ನೆಕ್ಸ್ಟ್ ಯಾವ್ದು ತೊಗೋಬೇಕು? PQ ಬರುತ್ತೆ, ಹೌದಾ?
ಇದೆರಡ ಲೆಟರ್ಸ್ನ ಬಿಟ್ಟು ಆರ್ ತಗೋಬೇಕು. ಹೌದಾ? ಆರ್ ಆರ್. ಇದಾದಮೇಲೆ ಆರ್ ಆಯಿತಾ? ಆರ್ ಆದಮೇಲೆ ಯಾವ ಲೆಟರ್ಸ್ ಬರುತ್ತೆ? ಎಸ್ ಟಿ. ಇದೆರಡು ಲೆಟರ್ನ ಬಿಟ್ಟು ಯು ಬರುತ್ತೆ. ಹೌದಾ? ಯು ತಗೋಬೇಕು. ಯು ಆದಮೇಲೆ ಯಾವ ಲೆಟರ್ಸ್ ಬರುತ್ತೆ? ವಿ ಡಬ್ಲ್ಯೂ. ಯು ವಿ ಡಬ್ಲ್ಯೂ ಬರುತ್ತೆ. ಹೌದಾ? ಅದೆರಡನ್ನ ಬಿಟ್ಟು ಎಕ್ಸ್ ತಗೋಬೇಕು. ಈ ಥರ ಪ್ಯಾಟರ್ನ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ? 1 3 5 7 9 ಆಡ್ ನಂಬರ್ಸ್ ಕೊಟ್ಟಿದ್ದಾರೆ. 1 3 5 7 9. 1 ಆದಮೇಲೆ ಏನು ಬರುತ್ತೆ? ಇಲ್ಲಿ 2 ಬರುತ್ತೆ. ಹೌದಾ? 2 ಏನು ಮಾಡಿದ್ದಾರೆ? ಸ್ಕಿಪ್ ಮಾಡಿದ್ದಾರೆ. ಹೌದಾ? 2 ಆದಮೇಲೆ ಏನು ಬರುತ್ತೆ? 3 ಬರುತ್ತೆ. 3 ಆದಮೇಲೆ 4 ಬರುತ್ತೆ, ಇದನ್ನೂ ಬಿಟ್ಟಿದ್ದಾರೆ. 5 ಆದಮೇಲೆ 6 ಬರುತ್ತೆ, ಇದನ್ನೂ ಬಿಟ್ಟಿದ್ದಾರೆ. 7 ಆದಮೇಲೆ 8 ಬರುತ್ತೆ, ಇದನ್ನೂ ಬಿಟ್ಟಿದ್ದಾರೆ. 9 ಆದಮೇಲೆ 10 ಬರುತ್ತೆ, ಇದನ್ನು ಬಿಟ್ಟು ಆಡ್ ನಂಬರ್ ಯಾವ್ದು ಬರುತ್ತೆ? 11ನ ಬರಿಬೇಕು. 11 ಆದಮೇಲೆ ಮತ್ತೆ ಯಾವ ನಂಬರ್ ಬರಿಬೇಕು? 12ನ ಬಿಡಬೇಕು. 13, ಆಮೇಲೆ 15, ಆಮೇಲೆ 17. ಇನ್ನು 11 ಆದಮೇಲೆ 12 ಬರುತ್ತೆ, 13 ಆದಮೇಲೆ 14 ಬರುತ್ತೆ, 15 ಆದಮೇಲೆ 16 ಬರುತ್ತೆ. ಎಲ್ಲ ಒಂದೊಂದು ನಂಬರ್ಸ್ನ ಬಿಟ್ಟು ಏನಂದರೆ ನೆಕ್ಸ್ಟ್ ನಂಬರ್ನ ಬರಿಬೇಕು. ನೆಕ್ಸ್ಟು ಎ ಸಿ ಇ ಜಿ ಐ. ಎ ಸಿ ಇ ಜಿ ಐ. ಎ ಆದಮೇಲೆ ಬಿ ಬರುತ್ತೆ. ಹೌದಾ? ಇದನ್ನ ಬಿಡಬೇಕು. ಸಿ ಆದಮೇಲೆ ಡಿ. ಡಿ ಬಿಟ್ಟು ಇ ತಗೋಬೇಕು. ಇ ಆದಮೇಲೆ ಎಫ್. ಎಫ್ ಬಿಟ್ಟು ಜಿ ತಗೋಬೇಕು. ಜಿ ಆದಮೇಲೆ ಹೆಚ್ ಬರುತ್ತೆ, ಇದನ್ನು ಬಿಟ್ಟು ಐ ತಗೋಬೇಕು. ಐ ಆದಮೇಲೆ ಯಾವ್ದು ಬರುತ್ತೆ? ಜೆ. ಜೆ ಬಿಟ್ಟು ಕೆನ ತಗೋಬೇಕು. ಕೆ ಆದಮೇಲೆ ಎಲ್ ಬರುತ್ತೆ, ತಗೋಬಾರ್ದು. ಎಮ್ ತಗೋಬೇಕು. ಎಮ್ ಆದಮೇಲೆ ಎನ್ ಬರುತ್ತೆ, ತಗೋಬಾರ್ದು. ಓ ತಗೋಬೇಕು. ಓ ಆದಮೇಲೆ ಪಿ ಬರುತ್ತೆ, ತಗೋಬಾರ್ದು. ಕ್ಯೂನ ತಗೋಬೇಕು. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಪ್ಯಾಟರ್ನು, ಬಟ್ ಇದೇ ತುಂಬ ಈಸಿ ಆದಂಥ ಲೆಸನ್ ನಿಮಗೆ. ನೆಕ್ಸ್ಟು ನೋಡಿ, ಇಲ್ಲಿ ನಾನು ಡ್ರಾ ದ ಫಿಗರ್ ದ್ಯಾಟ್ ಕಮ್ಸ್ ನೆಕ್ಸ್ಟ್ ಇನ್ ಈಚ್ ಪ್ಯಾಟರ್ನ್. ಒಂದಷ್ಟು ಫಿಗರ್ಸ್ನ ಕೊಟ್ಟಿದ್ದೀನಿ, ನಾನು ಚಿತ್ರಗಳನ್ನ ಕೊಟ್ಟಿದ್ದೀನಿ. ಹೌದಾ? ಈ ಚಿತ್ರಗಳು ಹೆಂಗೆ ರಿಪೀಟ್ ಆಗಿದ್ದಾವಲ್ಲ ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಯಾವ್ದು ಕೊಟ್ಟಿದ್ದೀನಿ? ಸರ್ಕಲ್. ನೆಕ್ಸ್ಟು ಯಾವುದು? ಸ್ಕ್ವೇರ್. ಆನಂತರ ಟ್ರಯಾಂಗಲ್. ಮತ್ತೆ ರಿಪೀಟ್ ಮಾಡಿದ್ದೀನಿ, ಸರ್ಕಲ್, ಸ್ಕ್ವೇರ್. ನೆಕ್ಸ್ಟ್ ಯಾವ್ದು ಬರುತ್ತೆ? ಟ್ರಯಾಂಗಲ್. ಹೌದಾ? ನೋಡಿ, ಫಸ್ಟು ಈ ಥರ ರೈಟ್ ಸೈಡ್ ಮಾಡೀನಿ, ಲೆಫ್ಟ್ ಸೈಡ್, ಮತ್ತು ರೈಟ್ ಸೈಡು, ಮತ್ತು ಲೆಫ್ಟ್ ಸೈಡ್ನ ಡ್ರಾ ಮಾಡಬೇಕು ಈ ಥರ. ಹೌದಾ? ಕಂಪ್ಲೀಟ್ ಆಯ್ತಾ ಇವಾಗಿದ್ದು ಪ್ಯಾಟರ್ನು? ಈ ಥರ. ನೆಕ್ಸ್ಟ್ ನೋಡಿ, ಫಸ್ಟು ಸ್ಕ್ವೇರ್ ತೆಗೆದು 4 ಕಾಲಮ್ ಮಾಡಿ ಫಸ್ಟು ಇಲ್ಲಿ ಮಾಡಿದ್ದೀನಿ, ಏನು ಲೈನ್ಸ್ ಡ್ರಾ ಮಾಡಿದ್ದೇನೆ. ಮತ್ತು ಸೆಕೆಂಡಲ್ಲಿ ಇಲ್ಲಿ ಬಂದಿದೆ ಲೈನ್ಸು, ತರ್ಡಲ್ಲಿ ಇಲ್ಲಿ ಬಂದಿದೆ, ಫೋರ್ತಲ್ಲಿ ಎಲ್ಲಿ ಬರಬೇಕು? ಮತ್ತು ಇದನ್ನೇ ಸ್ಕ್ವೇರ್ನ ಡ್ರಾ ಮಾಡಬೇಕು. ಸ್ಕ್ವೇರ್ನ ಡ್ರಾ ಮಾಡಿ 4 ಕಾಲಮ್ಸ್ನ ಹಾಕಬೇಕು. ಈಗ ನೋಡಿ, ಫಸ್ಟ್ ಇಲ್ಲಿ ಬಂದಿತ್ತು, ಆಮೇಲೆ ಇಲ್ಲಿ ಬಂದಿದೆ, ಆಮೇಲೆ ಇಲ್ಲಿ ಬಂದಿದೆ, ಇವಾಗ ಇಲ್ಲಿಗೆ ಹೋಗಬೇಕದು. ಹೌದಾ? ಕಂಪ್ಲೀಟ್ ಆಯಿತಾ ಪ್ಯಾಟರ್ನು? ನೆಕ್ಸ್ಟು ಲೀಫ್ ಇದೆ ನೋಡಿ. ಫಸ್ಟು ಗ್ರೀನ್ ಲೀಫ್, ರೆಡ್ ಲೀಫ್, ಗ್ರೀನ್ ಲೀಫ್, ರೆಡ್ ಲೀಫ್. ಇವಾಗ ಯಾವುದು ಬರುತ್ತೆ? ಗ್ರೀನ್ ಲೀಫ್. ಹೌದಾ? ಗ್ರೀನ್ ಲೀಫ್ ಬರುತ್ತೆ. ಗ್ರೀನ್ ರೆಡ್, ಗ್ರೀನ್ ರೆಡ್, ಗ್ರೀನ್ ಆಗಿದೆನಾ? ಅರ್ಥ ಆಯ್ತಾ ಇಲ್ಲಿ ತನಕ? ನೆಕ್ಸ್ಟ್ ವಾಟ್ ವಿಲ್ ಕಮ್ ನೆಕ್ಸ್ಟ್? ಸೊ ಇದೆಲ್ಲ ಟಾಪಿಕ್ ನಿಮ್ಗೆ ಅರ್ಥ ಆಗಿದ್ರೆ ಇದು ನಿಮ್ಮದು ಹೋಮ್ವರ್ಕ್.